ಕೋಟಿ ರೂಪಾಯಿ ಆಸ್ತಿ ಮತ್ತು ರಾಜಕೀಯ ಹಂಬಲ. ಎಲ್ಲ ಆಸ್ತಿ ಮಾರಿ ಊರಿಗೆ ಹೋಗಿ ಸೆಟಲ್ ಆಗೋ ಪ್ಲಾನ್. ಪತ್ನಿ ಕುತ್ತಿಗೆ ಮೇಲೆ ಕಾಲಿಟ್ಟ ಪತಿರಾಯ ಬೆಂಗಳೂರನ್ನ ಬಿಡೋದಿಲ್ಲ, ಆಸ್ತಿಯನ್ನು ಮಾರೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾ ಕವಡ. ಗಂಡ ಹೆಂಡತಿಯದ್ದು ಸುಖ ಸಂಸಾರ, ಮುದ್ದಾದ ಮಕ್ಕಳು. ಆದರೆ ಈ ವ್ಯಕ್ತಿ ಧನಿಯಪ್ಪ ಎನ್ನುವಂಥ ವ್ಯಕ್ತಿ ಮತ್ತು ಆತನ ಹೆಂಡತಿ ಕಾವ್ಯ ಅನ್ನುವಂಥ ದಂಪತಿಗಳು ಕನ್ಸ್ಟ್ರಕ್ಷನ್ ವ್ಯಾಪಾರದಲ್ಲಿ ತೊಡಗಿದ್ರು. ಜೀವನ ಬಹಳ ಸುಖಮಯವಾಗಿತ್ತು. ಆದರೆ ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು ಅಂತ ಹೇಳ್ತಾರೆ. ಕೆಲವೊಮ್ಮೆ ದುರಾಸೆ ಅನ್ನುವಂಥದ್ದು ಬದುಕಿನ ಅಂತ್ಯಕ್ಕೆ ತಂದು ಮನುಷ್ಯನನ್ನು ನಿಲ್ಲಿಸ್ಬಿಡತ್ತೆ. ಆ ದುರಾಸೆ ಮನುಷ್ಯನನ್ನು ಯಾವ ಹಂತಕ್ಕೆ ಬೇಕಾದರೂ ತಗೊಂಡು ಹೋಗುತ್ತೆ, ಜೀವನವನ್ನೇ ಬಲಿ ತಗೊಂಡು ಬಿಡುತ್ತೆ ಅನ್ನೋದಕ್ಕೆ ಈ ಘಟನೆ ಜೀವಂತ ಉದಾಹರಣೆ. ಅವರ ಹೆಸರಿನಲ್ಲಿ ಇದ್ದದ್ದು 3-4 ಕೋಟಿ ರೂಪಾಯಿ ಮೌಲ್ಯದ ಮನೆ ಮತ್ತು ಇತರೆ ಆಸ್ತಿ. ನೆಮ್ಮದಿಯ ಜೀವನ ನಡೆಸೋಕೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಆ ಧನಿಯಪ್ಪನ ದುರಾಸೆ ಏನಿತ್ತಪ್ಪ ಅಂತಂದರೆ, ನನ್ನ ಹತ್ರ ಕೋಟಿ ಆಸ್ತಿ ಇದೆ, ನಾನು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಆಸೆ ಇತ್ತು. ಸಹಜ, ಮನುಷ್ಯನಿಗೆ ಆಸೆ ಇರೋದು ಸಹಜ. ಅದು ಆಸೆಯೋ ದುರಾಸೆಯೋ ಗೊತ್ತಿಲ್ಲ. ಆದರೆ ಈ ದುರಾಸೆ ಕೆಲವೊಮ್ಮೆ ಎಲ್ಲವನ್ನ ಕಿತ್ತುಕೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಈ ಒಂದು ದಾರುಣ ಕೊಲೆ ಪ್ರಕರಣ ಇವತ್ತು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಪೀಣ್ಯ ಪ್ರದೇಶದಲ್ಲಿ ಧನಿಯಪ್ಪ ಮತ್ತು ಕಾವ್ಯ ದಂಪತಿ ಕನ್ಸ್ಟ್ರಕ್ಷನ್ ವ್ಯಾಪಾರದಲ್ಲಿ ತೊಡಗಿದ್ರು. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಂದರೆ ಗೊತ್ತಲ್ಲ, ಬೇಜಾನ್ ದುಡ್ಡು ಮಾಡಿರ್ತಾರೆ. ಆದರೆ ಇವರ ರಾಜಕೀಯ ಹಂಬಲ ಒಂದು ಕಡೆ, ಹೆಂಡತಿಯ ಆಸೆ ಬೇರೆ ಇನ್ನೊಂದು ಕಡೆ. ಇಲ್ಲಿ ಇಬ್ಬರ ನಡುವೆ ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಮಿಸ್ ಮಾಡದೆ ನೋಡಲೇಬೇಕು. ನೋಡಿ, ಸಾಕಷ್ಟು ಕೊಲೆ ಪ್ರಕರಣಗಳು ನಡೀತಾ ಇರುತ್ತೆ. ಅದಕ್ಕೆ ಒಂದು ಬಲವಾದಂಥ ರೀಸನ್ ಇರುತ್ತೆ. ಕೆಲವೊಮ್ಮೆ ಸಣ್ಣ ಸಣ್ಣ ಕಾರಣಗಳಿಗೂ ಕೂಡ ಕೊಲೆ ನಡೆದು ಹೋಗಿಬಿಡುತ್ತೆ. ಇಡೀ ಕುಟುಂಬವೇ ಬಲಿಯಾಗಿ ಹೋಗಿಬಿಡುತ್ತೆ. ಎಲ್ಲ ಜೈಲು ಸೇರ್ತಾರೆ, ಕೆಲವರು ಮಸಣಕ್ಕೆ ಸೇರ್ತಾರೆ. ಇಷ್ಟೇ ಆಗೋದು. ಮನುಷ್ಯ ದುರಾಸೆ ಪಟ್ಟರೆ ಏನೂ ಆಗಲ್ಲ. ಒಂದು ಕೊಲೆ ಆಗುತ್ತೆ, ಇಲ್ಲ ಜೈಲಿಗೆ ಹೋಗ್ತಾರೆ, ಇವೆರಡೇ ಆಗೋದು. ಆದರೆ ನಾನು ಎಷ್ಟು ಆಸೆ ಪಡಬೇಕು, ಆ ಆಸೆಯಿಂದ ಒಳ್ಳೇದಾಗ್ತಾ ಇದೆಯಾ, ಕೆಟ್ಟದಾಗ್ತಾ ಇದೆಯಾ, ಕುಟುಂಬ ನಾಶ ಆಗ್ತಾ ಇದೆಯಾ, ಮತ್ತೊಬ್ಬರು ನೆಮ್ಮದಿ ಹಾಳಾಗ್ತಾ ಇದೆಯಾ, ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತಾ ಇದೆ, ಎಲ್ಲವನ್ನ ಯೋಚನೆ ಮಾಡಬೇಕು. ಬಟ್ ಇಲ್ಲಿ ಆ ಯಾವ ಯೋಚನೆಗಳು ಇರಲಿಲ್ಲ. ಅವ್ರಿಗೆ ಇದ್ದಿದ್ದು ಒಂದೇ ಯೋಚನೆ, ನಾನು ರಾಜಕೀಯಕ್ಕೆ ಬರಬೇಕು. ಈಗಾಗಲೇ ಅವರ ಹೆಸರಿನಲ್ಲಿ ಕೋಟಿ ಆಸ್ತಿ ಇದೆ, ಕೋಟಿ ಮೌಲ್ಯದ ಮನೆ ಇದೆ. ಆದರೆ ನನ್ನ ಹತ್ರ ಇಷ್ಟೊಂದು ದುಡ್ಡಿದೆಯಲ್ಲ, ನಾನು ಯಾಕೆ ರಾಜಕೀಯಕ್ಕೆ ಬರಬಾರ್ದು? ನೋಡಿ, ರಾಜಕೀಯದಲ್ಲಿರುವಂಥವರೆಲ್ಲ ಎಷ್ಟೊಂದು ಸೇವೆ ಮಾಡ್ತಿದ್ದಾರೆ, ಹೆಸರು ಮಾಡ್ತಿದ್ದಾರೆ, ಜನಬೆಂಬಲ ಇದೆ, ಹಣಬಲ ಇದೆ, ನಾನು ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅನ್ನೋದು ಅವರ ಹಂಬಲ ಆಗಿತ್ತು. ಆದರೆ ಹೆಂಡತಿ ಬಳಿ ಹಲವು ಬಾರಿ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದರು. ಆದರೆ ಯಾಕೋ ಗೊತ್ತಿಲ್ಲ, ಅವರ ಪತ್ನಿಗೆ ಗಂಡ ರಾಜಕೀಯಕ್ಕೆ ಬರೋದು ಇಷ್ಟ ಇರಲಿಲ್ವೋ, ಅಥವಾ ಬೆಂಗಳೂರನ್ನು ಬಿಟ್ಟು ಅವರ ಆಸ್ತಿ ಮಾರಿ ಸ್ವಂತ ಊರಿಗೆ ಹೋಗಿ ಸೆಟಲ್ ಆಗಿ ಅಲ್ಲಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಆಸೆ ಏನಿತ್ತಲ್ಲ, ಅದು ಇವರಿಗೆ ಇಷ್ಟ ಇರಲಿಲ್ವೋ ಏನೋ ಗೊತ್ತಿಲ್ಲ. ಪತ್ನಿಗೆ ಇಷ್ಟ ಇರಲಿಲ್ಲ. ಬೆಂಗಳೂರನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಊರಿಗೆ ಬರಲ್ಲ, ಯಾಕಂದರೆ ಬಹುಶಃ ಬೆಂಗಳೂರು ಲೈಫ್ ಅವ್ರು ನೋಡಿದ್ರೋ ಏನು, ಈ ಹೈಫೈ ಲೈಫನ್ನು ಬಿಟ್ಟು ಯಾವುದೋ ಸ್ವಗ್ರಾಮಕ್ಕೆ ಹೋಗಿ ಸೆಟಲ್ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಬರಲ್ಲ ಅಂತ ಹಠ ಹಿಡಿದು ಕೂತಿದ್ರು. ಅವ್ರಿಗೆ ಆಪ್ಷನ್ ಇತ್ತು. ಓಕೆ, ನಾನು ರಾಜಕೀಯದಲ್ಲಿ ಗುರುತಿಸ್ಕೋಬೇಕು, ಕೋಟಿ ಹಣ ಇದೆ ಅಂದಾಗ ಸ್ವಗ್ರಾಮದಲ್ಲಿ ಒಂದು ಮನೆ ಮಾಡಿಕೊಂಡು ಅಲ್ಲೇ ಇದ್ದುಕೊಂಡು ಅವರು ರಾಜಕೀಯವಾಗಿ ಗುರುತಿಸ್ಕೊಂಡು ಸೇವೆ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನು ನೋಡ್ಕೊಂಡಿರಬಹುದಾಗಿತ್ತು. ಹೆಂಡತಿಗೆ ಬೆಂಗಳೂರನ್ನು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಂದಾಗ ಆಕೆಯನ್ನು ಇಲ್ಲೇ ಬಿಡ್ಬೋದಾಗಿತ್ತು. ಮಕ್ಕಳು ಓದಿಸ್ಕೊಂಡು ಅವರು ಆರಾಮಾಗಿರ್ತಾ ಇದ್ರು. ಇವರು ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋಕೆ ಸ್ವಗ್ರಾಮಕ್ಕೆ ಹೋಗ್ಬೋದಾಗಿತ್ತು. ಅವಕಾಶ ಇತ್ತು, ಆಯ್ಕೆ ಇತ್ತು. ಆದರೆ ಬಹುಶಃ ಅವರಿಗೆ ಅದು ಹೊಳಿಲಿಲ್ವೋ ಏನೋ ಗೊತ್ತಿಲ್ಲ. ಕೋಟಿ ಹಣ ಇದೆ, ದುರಾಸೆ ಬಂದಿದೆ, ಜೊತೆಗೆ ಒಂದು ಕ್ರೌರ್ಯ ಮನಸ್ಥಿತಿ ಕೂಡ ಅವರಲ್ಲಿತ್ತು. ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಹಂಬಲ. ಹೆಂಡತಿ ವಿರೋಧ ದಿನೇ ಹೆಚ್ಚಾಗ್ತಾ ಹೋಯಿತು. ಹೆಂಡತಿ ವಿರೋಧಿಸಿದ್ದನ್ನು ನೋಡಿ ರೋಸಿ ಹೋಗಿದ್ರು ಧನಿಯಪ್ಪ. ಹೀಗಾಗಿ ಪೀಣ್ಯದ ಮನೆ ಎಲ್ಲ ಆಸ್ತಿಗಳನ್ನು ಮಾರಿ ಸ್ವಗ್ರಾಮ ಅಥಣಿಗೆ ಹೋಗಿ ಸೆಟಲ್ ಆಗಿಬಿಡಬೇಕು, ರಾಜಕೀಯದಲ್ಲಿ ನಾನು ಬೆಳಿಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವ್ರಿಗೆ ಆಯ್ಕೆ ಇತ್ತು. ಆದರೆ ಬೆಂಗಳೂರನ್ನು ಬಿಡೋದಿಲ್ಲ, ಆಸ್ತಿಯನ್ನೂ ಮಾರಾಟ ಮಾಡ್ಲಿಕ್ಕೆ ಬಿಡಲ್ಲ ಅಂಥೇಳಿ ಹೆಂಡತಿ ಪಟ್ಟು ಹಿಡಿದಿದ್ರು. ಇದು ಧನಿಯಪ್ಪಗೆ ದೊಡ್ಡ ಅಡ್ಡಿ ಆಯಿತು. ಈ ರಾಜಕೀಯಕ್ಕೆ ಬರಬೇಕು ಅಂದರೆ ಕೋಟಿ ಹಣ ಬೇಕು. ಎಲ್ಲಿಂದ ಬರುತ್ತೆ? ಕೋಟಿ ಆಸ್ತಿ ಇದೆ, ಅದನ್ನು ಮಾರೋಣ, ಡಬಲ್ ದುಡ್ಡು ಬರ್ಬೋದೇನೋ ಇವಾಗಿನ ಪ್ರೈಸ್ಗೆ.
ಹಾಗಾಗಿ ಆ ಆಸ್ತಿ ಮಾರೋದು ಹೆಂಡತಿಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಮಕ್ಕಳಿದ್ರು, ಮಕ್ಕಳ ಭವಿಷ್ಯ ನೋಡಬೇಕಾಗಿತ್ತು. ಆಕೆ ತಾಯಿಯಾಗಿ ತಾನು ಏನು ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡಿದ್ಲೋ ಏನೋ ಗೊತ್ತಿಲ್ಲ. ಆದರೆ ಕೊನೆಗೆ ಆತ ಏನು ಮಾಡ್ತಾನೆ, ಮಕ್ಕಳು ಇದ್ದಾರೆ, ಮಕ್ಕಳ ಭವಿಷ್ಯ ಯೋಚನೆ ಮಾಡಲಿಲ್ಲ. ಆತ ಪತ್ನಿಯನ್ನೇ ಕೊಲ್ಲೋದಕ್ಕೆ ಯೋಜನೆಯನ್ನು ರೂಪಿಸಿಬಿಟ್ಟ, ಪ್ಲ್ಯಾನ್ ಮಾಡ್ದ. ಕೊಲೆ ಮಾಡೋದಕ್ಕೆ 2 ದಿನಗಳ ಮುಂಚೆ ದನಿಯಪ್ಪ ಅಥಣಿಯ ತನ್ನೂರಿನಲ್ಲಿ ಒಂದು ಬಾಡೂಟದ ವ್ಯವಸ್ಥೆ ಮಾಡ್ತಾನೆ. ಊರಿನ ಜನರನ್ನ ಆಹ್ವಾನಿಸ್ತಾನೆ, ರಾಜಕೀಯ ಸಂಪರ್ಕ ಬೆಳೆಸುವ ಪ್ರಯತ್ನ ಮಾಡ್ಕೊಳ್ತಾನೆ. ಇದೆಲ್ಲ ಮಾಡಿದ್ದು ಓಕೆ. ಸ್ವಂತ ಗ್ರಾಮದಲ್ಲಿ ಹೋಗಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ದುಡ್ಡಿದ್ದ ಎಲ್ಲರೂ ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಸೇವೆ ಮಾಡುವಂಥ ಮನಸ್ಸು. ಕೆಲವರು ರಾಜಕೀಯಕ್ಕೆ ಸೇವೆ ಮಾಡೋಕೆ ಬರ್ತಾರೋ ಅಥವಾ ಜನಬೆಂಬಲ ಬೇಕು, ಪ್ರೆಸ್ಟೀಜ್ ಪ್ರಶ್ನೆ ಅನ್ನೋ ಕಾರಣಕ್ಕೆ ಬರ್ತಾರೋ ಗೊತ್ತಿಲ್ಲ. ರಾಜಕೀಯಕ್ಕೆ ಬರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದೇ ರೀತಿ ಇವರು ಕೂಡ ಆ ಹಂಬಲ ಹೊಂದಿದ್ರು. ಆದರೆ ಮನೆಯಲ್ಲಿ ಪತ್ನಿ ಕಾವ್ಯ ಈ ಪ್ಲ್ಯಾನ್ಗೆ ಅಡ್ಡಗಾಲಾಗಿದ್ರು. ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ದನಿಯಪ್ಪ ಪತ್ನಿಯೊಂದಿಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಡ್ತಾರೆ. ನನ್ನ ಆಸೆ ಗಡ್ಡಿ ಬರ್ತಾ ಇದೆಯಾ, ಮನೆ ಆಸ್ತಿ ಮಾರಾಟ ಮಾಡೋಕ್ಕೆ ಬಿಡ್ತಾ ಇಲ್ಲ, ಬೆಂಗಳೂರಿಗೆ ಬಿಟ್ಟು ಊರಿಗೆ ಬಂದರೂ ಬರ್ತಾ ಇಲ್ಲ ಅಂಥೇಳಿ ಇಬ್ಬರು ಜಗಳಕ್ಕೆ ಬಿದ್ದು ಬಿಡ್ತಾರೆ. ಮಕ್ಕಳು ಆ ಸಂದರ್ಭದಲ್ಲಿ ಶಾಲೆಗೆ ಹೋಗಿರ್ತಾರೆ. ಗಂಡ ಹೆಂಡತಿ ಮಧ್ಯೆ ದೊಡ್ಡ ಮಟ್ಟದ ಜಗಳ ಆಗುತ್ತೆ. ಆ ಕೋಪದಲ್ಲಿ ದನಿಯಪ್ಪ ಪತ್ನಿ ಕಾವ್ಯ ಕುತ್ತಿಗೆಯ ಮೇಲೆ ಕಾಲಿಟ್ಟು ತುಳಿದು ಹತ್ಯೆ ಮಾಡಿಬಿಡ್ತಾರೆ. ನೋಡಿ, ಕೋಪ ರೋಸಿ ಹೋಗಿದ್ರು ಆಲ್ರೆಡಿ ಅವರು. ನನ್ನ ಎಲ್ಲ ಆಸ್ತಿ ಕನಸುಗಳಿಗೆ ಅಡ್ಡಿ ಬರ್ತೀಯಾ ನೀನು, ನನ್ನ ಆಸ್ತಿ ಮಾರಾಟ ಮಾಡೋಕ್ಕೆ ಬಿಡಲ್ವಾ ನೀನು ಅಂಥೇಳಿ ಕೋಪದಲ್ಲಿ ಆಕೆಯ ಕುತ್ತಿಗೆ ಮೇಲೆ ಕಾಲಿಟ್ಟು ಆಕೆಯನ್ನು ಹತ್ಯೆ ಮಾಡಿಬಿಡ್ತಾರೆ. ಪಾಪ ಪತ್ನಿ ಕಾವ್ಯ ಅವರು ಕೊಲೆ ಸಂದರ್ಭದಲ್ಲಿ ಬೇಡ್ಕೊಳ್ತಾರೆ, ಬಿಟ್ಬಿಡಿ ನನ್ನನ್ನು ಅಂಥೇಳಿ. ಆದರೂ ಕರುಣೆ ತೋರದ ದನಿಯಪ್ಪ ಕ್ರೂರವಾಗಿ ಆಕೆಯನ್ನು ಕೊಲೆ ಮಾಡಿರ್ತಾರೆ. ಈ ಪ್ರಕರಣ ರಾಜಕೀಯ ಹಂಬಲ ಒಂದು ಕಡೆ, ಆಸ್ತಿ ವ್ಯವಹಾರ ಒಂದು ಕಡೆ, ಕುಟುಂಬದಲ್ಲಿ ಉಂಟಾದಂಥ ಒಂದು ದೊಡ್ಡ ದುರಂತ ಆಗೋಯ್ತು. ದನಿಯಪ್ಪ ಕನ್ಸ್ಟ್ರಕ್ಷನ್ ವ್ಯಾಪಾರದಲ್ಲಿ ಹಣ ಗಳಿಸಿದ್ರು. ಆದರೆ ರಾಜಕೀಯಕ್ಕೆ ಹೋಗುವಂಥ ಬಯಕೆ ಪತ್ನಿಯೊಂದಿಗಿನ ಸಂಬಂಧವನ್ನು ಹದಗೆಡಿಸ್ತು. ಪತ್ನಿ ಕಾವ್ಯ ಬೆಂಗಳೂರಿನಲ್ಲಿ ಉಳಿಯೋದೇ ತಮ್ಮ ಕನಸು ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲೇ ನಾನು ಬದುಕಬೇಕು, ಇಲ್ಲೇ ನಾನು ಬದುಕನ್ನು ಕಟ್ಕೊಂಡಿದ್ದೀನಿ, ನಾನಂತೂ ಮತ್ತೆ ಆ ಗ್ರಾಮಕ್ಕೆ ಬರಲ್ಲ ಅಂತ ಹೇಳಿದರು. ಆಕೆಯ ಆಸೆಯನ್ನು ಅವ್ರು ಗೌರವಿಸ್ಬೋದಾಗಿತ್ತು. ಆಕೆಯನ್ನು ಬೆಂಗಳೂರಿನಲ್ಲೇ ಬಿಟ್ಟು ಅವರು ಅಥಣಿಗೋಗಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೋದಾಗಿತ್ತು. ಆದರೆ ಗಂಡನ ರಾಜಕೀಯ ಹಂಬಲಕ್ಕೆ ಅವರು ಅಡ್ಡಿಯಾದರು. ಅವರ ಬದುಕಿನ ಅಂತ್ಯಕ್ಕೆ ಅದೇ ದಾರಿಯಾಯಿತು. ಸದ್ಯ ಇದೀಗ ಪೊಲೀಸರು ಆರೋಪಿ ದನಿಯಪ್ಪ ಅವರನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಮಕ್ಕಳ ಭವಿಷ್ಯ, ಆಸ್ತಿ ವಿವಾದ, ರಾಜಕೀಯ ಹಂಬಲಗಳು ಈ ಕೊಲೆಗೆ ಕಾರಣ ಆಯಿತು. ಈ ಪ್ರಕರಣ ಸದ್ಯಕ್ಕೆ ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಹೆಂಗಪ್ಪ ಜೀವನ ಮಾಡೋದು ಈ ಏರಿಯಾದಲ್ಲಿ ಅಂಥೇಳಿ. ಆದರೆ ನೋಡಿ, ಈ ಕಡೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆನೂ ಮಣ್ಣು ಪಾಲಾಯಿತು. ಈ ಕಡೆ ಹೆಂಡತಿಯೂ ಮಸಣ ಸೇರಿದ್ರು. ಈಗ ಅವರು ಜೈಲಿಗೆ ಹೋಗ್ತಾರೆ. ಇನ್ನು ಮಕ್ಕಳ ಕತೆ ಏನು ಯೋಚನೆ ಮಾಡ್ಬೋದಾಗಿತ್ತಲ್ವ ದನಿಯಪ್ಪ ಅವರೇ? ಒಂದು ಕ್ಷಣ ದುಡುಕಿನ ನಿರ್ಧಾರ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದೆ. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ನಡುವೆ ಸಾಕಷ್ಟು ಆಸೆ ಕನಸುಗಳಿರುತ್ತೆ. ಒಬ್ಬರ ಆಸೆ ಕನಸುಗಳನ್ನು ಮತ್ತೊಬ್ಬರು ಗೌರವಿಸಬೇಕು. ಒಬ್ಬರು ವಿರೋಧಿಸ್ತಿದ್ದಾರೆ ಅಂದಾಗ ಏನು ಆಯ್ಕೆ ಇದೆ, ನಾವಿಬ್ಬರು ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಬೇರೆ ಏನು ಆಯ್ಕೆ ಇದೆ ಅಂಥೇಳಿ ಹುಡ್ಕೋಬೇಕೇ ಹೊರತು ಆಕೆಯನ್ನು ಸಾಯಿಸ್ಬಿಟ್ರೆ ನಾನು ರಾಜಕೀಯಕ್ಕೆ ಬರ್ಬೋದು ಅಂತ ಅದು ಹೆಂಗೆ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಒಂದು ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ ಹೊರತು ರಾಜಕೀಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು ದನಿಯಪ್ಪ ಅವರಾದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಡೀ ಸಂಸಾರವನ್ನೇ ಹಾಳು ಮಾಡಿಕೊಂಡ್ರು. ಹಾಗಾಗಿ ಗಂಡ ಹೆಂಡತಿ ಸಂಬಂಧದಲ್ಲಿ ಈ ಥರದ ಭಿನ್ನಾಭಿಪ್ರಾಯಗಳು ಬಂದಾಗ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕಿರುವಂಥ ದಾರಿಗಳನ್ನು ಹುಡುಕಬೇಕೇ ವಿನಃ ಯಾವತ್ತೂ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಡೀ ಕುಟುಂಬವನ್ನು ನಾಶ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಬಾರ್ದು. ಸೊ ಇದು ಈ ಘಟನೆಯಿಂದ ನಮಗೆ ಸಿಗಬೇಕಾಗಿರುವಂಥ ಒಂದು ಮೆಸೇಜ್. ಹಂಬಲ ಎಲ್ರಿಗೂ ಇರುತ್ತೆ, ರಾಜಕೀಯಕ್ಕೆ ಬರಬೇಕು ಅನ್ನೋದು ಅವ್ರ ಆಸೆ, ಬೆಂಗಳೂರಿನಲ್ಲೇ ಬದುಕಬೇಕು ಅನ್ನೋದು ಅವ್ರ ಆಸೆ. ಎರಡೂ ಆಸೆಗಳನ್ನು ಮನಸ್ಸು ಮಾಡಿದರೆ ಇಬ್ಬರು ಈಡೇರಿಸ್ಕೊಳ್ಬೋದಾಗಿತ್ತು, ಜೀವನ ಅದ್ಭುತವಾಗಿರ್ತಾ ಇತ್ತು. ಆದರೆ ಬಹುಶಃ ವಿಧಿ ಆಟ ಇದೇ ಆಗಿತ್ತು ಅನಿಸುತ್ತೆ. ಎನಿವೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಜೊತೆಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.